ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಸೊಳ್ಳೆಗಳು ಮನುಷ್ಯನ ರಕ್ತವನ್ನು ಕುಡಿಯುವ ಮುಖ್ಯ ಉದ್ದೇಶವೇನು? ಆಪ್ಷನ್ಸ್: ಎ ಆಹಾರಕ್ಕಾಗಿ, ಬಿ ಆಯಸ್ಸು ವೃದ್ಧಿ, ಸಿ ಸಂತಾನೋತ್ಪತ್ತಿ, ಡಿ ಮೊಟ್ಟೆಗಳ ಅಭಿವೃದ್ಧಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಹೆಣ್ಣು ಸೊಳ್ಳೆಗಳು ಮಾತ್ರ ಮನುಷ್ಯರ ಮತ್ತು ಪ್ರಾಣಿಗಳ ರಕ್ತವನ್ನು ಕುಡಿಯುತ್ತವೆ. ಮುಂದಿನ ಪೀಳಿಗೆಯ ಸೊಳ್ಳೆಗಳ ಮೊಟ್ಟೆಗಳನ್ನು ಬೆಳೆಯಲು ರಕ್ತದ ಊಟ ಅತ್ಯಗತ್ಯ. ನಮ್ಮ ರಕ್ತವು ಸೊಳ್ಳೆ ಮೊಟ್ಟೆಗಳು ಮತ್ತು ಮರಿಗಳಿಗೆ ಅಗತ್ಯವಾದ ಪ್ರೋಟೀನ್ಗಳು, ಅಮೈನೋ ಆಮ್ಲಗಳು ಮತ್ತು ಕಬ್ಬಿಣದ ಅತ್ಯುತ್ತಮ ಮೂಲವಾಗಿದೆ. ಹೆಣ್ಣು ಸೊಳ್ಳೆಗಳ ಸಂತಾನೋತ್ಪತ್ತಿಗೆ ಮನುಷ್ಯರ ರಕ್ತ ಅಗತ್ಯವಾಗಿರುತ್ತದೆ. ಇನ್ನು ಗಂಡು ಸೊಳ್ಳೆಗಳು ಸಸ್ಯಾಹಾರಿಗಳು. ತಮ್ಮ ಊಟವನ್ನು ಹೂವುಗಳಿಂದ ಮಕರಂದಕ್ಕೆ ಸೀಮಿತಗೊಳಿಸುತ್ತವೆ. ಇನ್ನು ಹೆಣ್ಣು ಸೊಳ್ಳೆಗಳು ಸಹ ತಮ್ಮ ಮಕರಂದಕ್ಕಾಗಿ ಹೂವುಗಳನ್ನು ಬೇಟೆ ಮಾಡುತ್ತವೆ, ಅದು ರಕ್ತವನ್ನು ಸೇವಿಸದಿದ್ದಾಗ. ವಾಸ್ತವವಾಗಿ ಸೊಳ್ಳೆಗಳು ಮೊಂಡಾದ ಎಲೆಯ ಆರ್ಕಿಡ್ ನಂತಹ ಕೆಲವು ಜವುಗು ಮತ್ತು ಜವುಗು ಸಸ್ಯಗಳಿಗೆ ಅಮೂಲ್ಯವಾದ ಪರಾಗಸ್ಪರ್ಶಕಗಳಾಗಿವೆ. ಎರಡನೇ ಪ್ರಶ್ನೆ, ಭಗವಂತ ವಿಷ್ಣುವಿನ ಭೂಮಿಯ ಮೇಲಿನ ಮೊದಲನೇ ಅವತಾರ ಯಾವುದು? ಆಪ್ಷನ್ಸ್: ಎ ಕೂರ್ಮ, ಬಿ ಮತ್ಸ್ಯ, ಸಿ ವರಾಹ, ಡಿ ನರಸಿಂಹ. ಸರಿಯಾದ ಉತ್ತರ ಆಪ್ಷನ್ ಬಿ ಮತ್ಸ್ಯ. ವಿಷ್ಣುವಿನ ಮೊದಲನೇ ಅವತಾರ ಮತ್ಸ್ಯ ಅವತಾರ, ಅಂದರೆ ಮೀನಿನ ರೂಪ. ಬ್ರಹ್ಮಾಂಡವು ಅಂತ್ಯಗೊಳ್ಳುವಾಗ ಮನು ಎಂಬ ಏಕೈಕ ವ್ಯಕ್ತಿಯನ್ನು ಉಳಿಸಲು ವಿಷ್ಣುವು ಮೀನಿನ ರೂಪದಲ್ಲಿ ಭೂಮಿಗೆ ಬಂದನು ಎನ್ನಲಾಗಿದೆ. ಪ್ರಪಂಚವು ಅಂತ್ಯಗೊಳ್ಳುತ್ತಿರುವಾಗ ಮತ್ಸ್ಯ ಅವತಾರವು ಮನುವಿಗೆ ದೊಡ್ಡ ದೋಣಿಯನ್ನು ನಿರ್ಮಿಸಲು ಮತ್ತು ಅದರ ಮೇಲೆ ಜೀವನದ ಬೀಜಗಳನ್ನು ಬಿತ್ತಲು ಸೂಚನೆ ನೀಡುತ್ತದೆ. ಪ್ರವಾಹವು ಹೆಚ್ಚಾದಾಗ ಮತ್ಸ್ಯನು ಮನುವಿನ ದೋಣಿಯನ್ನು ಹಿಮಾಲಯದ ಆಳಕ್ಕೆ ತೆಗೆದುಕೊಂಡು ಹೋಗಿ ಪ್ರಪಂಚವನ್ನು ಆರಂಭಿಸಲು ಆಚರಣೆಗಳನ್ನು ಕೈಗೊಂಡನು. ಇಲ್ಲಿಂದ ಅಂತ್ಯಗೊಳ್ಳುತ್ತಿದ್ದ ಪ್ರಪಂಚ ಮತ್ತೆ ಶುರುವಾಯಿತು, ಎಲ್ಲವೂ ಹೊಸದಾಗಿ ಪ್ರಾರಂಭವಾಯಿತು ಎಂಬ ನಂಬಿಕೆ ಇದೆ. ಮೂರನೇ ಪ್ರಶ್ನೆ, ದೇಹದಲ್ಲಿ ಯಾವ ಲಕ್ಷಣಗಳು ಕಂಡುಬಂದರೆ ಅದು ಬ್ರೈನ್ ಸ್ಟ್ರೋಕ್ ಸಮಸ್ಯೆಯನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ತಲೆನೋವು, ಬಿ ದೃಷ್ಟಿ ಸಮಸ್ಯೆ, ಸಿ ಮೂರ್ಛೆ ಅಥವಾ ಸೆಳೆತ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಮುಖ, ತೋಳು ಅಥವಾ ಕಾಲಿನ ದೌರ್ಬಲ್ಯ ಅಥವಾ ಮರಗಟ್ಟುವಿಕೆ. ಸಾಮಾನ್ಯವಾಗಿ ದೇಹದ ಒಂದು ಬದಿಯಲ್ಲಿ ಮಾತನಾಡಲು ಅಥವಾ ಅರ್ಥ ಮಾಡಿಕೊಳ್ಳಲು ತೊಂದರೆಯಾಗುವುದು. ದೃಷ್ಟಿ ಸಮಸ್ಯೆಗಳು, ಉದಾಹರಣೆಗೆ ಒಂದು ಅಥವಾ ಎರಡೂ ಕಣ್ಣುಗಳಲ್ಲಿ ಮಂದಾಗುವುದು ಅಥವಾ ದೃಷ್ಟಿ ಕಳೆದುಕೊಳ್ಳುವುದು. ತಲೆ ತಿರುಗುವಿಕೆ ಅಥವಾ ಸಮತೋಲನ ಅಥವಾ ಸಮನ್ವಯದ ಸಮಸ್ಯೆಗಳು. ವಾಂತಿ, ಚಲನೆ ಅಥವಾ ವಾಕಿಂಗ್ ಮಾಡುವಾಗ ಸಮಸ್ಯೆಗಳಾಗುವುದು. ಮೂರ್ಛೆ ಅಥವಾ ಸೆಳೆತ, ಯಾವುದೇ ಕಾರಣವಿಲ್ಲದೆ ತೀವ್ರವಾದ ತಲೆನೋವು, ವಿಶೇಷವಾಗಿ ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳುವುದು ಬ್ರೈನ್ ಸ್ಟ್ರೋಕ್ನ ಲಕ್ಷಣಗಳಾಗಿರುತ್ತವೆ. ನಾಲ್ಕನೇ ಪ್ರಶ್ನೆ, ಮಲಬದ್ಧತೆಯಿಂದ ಬಳಲುತ್ತಿರುವವರು ದಿನನಿತ್ಯ ಯಾವ ಹಣ್ಣನ್ನು ತಿಂದರೆ ಈ ಸಮಸ್ಯೆಯಿಂದ ಮುಕ್ತಿಯನ್ನು ಪಡೆಯಬಹುದು? ಆಪ್ಷನ್ಸ್: ಎ ಪಪ್ಪಾಯಿ, ಬಿ ದಾಳಿಂಬೆ, ಸಿ ಸಪೋಟ, ಡಿ ಕಲ್ಲಂಗಡಿ. ಸರಿಯಾದ ಉತ್ತರ ಆಪ್ಷನ್ ಸಿ ಸಪೋಟ. ಸಪೋಟ ಅಥವಾ ಚಿಕ್ಕು ಹಣ್ಣಿನಲ್ಲಿ ನಾರಿನಾಂಶ ಅಧಿಕ ಪ್ರಮಾಣದಲ್ಲಿ ಕಂಡುಬರುವುದರಿಂದ ಮಲಬದ್ಧತೆ ಸಮಸ್ಯೆ ಇರುವವರು ಈ ಹಣ್ಣನ್ನು ಸೇವನೆ ಮಾಡುವುದರಿಂದ ಆರೋಗ್ಯಕ್ಕೆ ಹಲವಾರು ಲಾಭಗಳಿವೆ. ಸೀಬೆ ಹಣ್ಣು ಹಾಗೂ ಕಿತ್ತಳೆ ಹಣ್ಣುಗಳಿಗಿಂತಲೂ ಅಧಿಕ ಪ್ರಮಾಣದಲ್ಲಿ ವಿಟಮಿನ್ ಸಿ ಅಂಶ ಈ ಹಣ್ಣಿನಲ್ಲಿ ಕಂಡುಬರುವುದರಿಂದ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿ ಮಲಬದ್ಧತೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ದೂರ ಮಾಡುತ್ತದೆ. ಈ ಹಣ್ಣಿನಲ್ಲಿ ಅಧಿಕ ಪ್ರಮಾಣದಲ್ಲಿ ಆಂಟಿ ಆಕ್ಸಿಡೆಂಟ್ ಹಾಗೂ ವಿಟಮಿನ್ ಸಿ ಅಂಶ ಕಂಡುಬರುವುದರಿಂದ ದೇಹದಲ್ಲಿರುವ ವಿಷಕಾರಿ ಅಂಶಗಳಾದ ಫ್ರೀ ರಾಡಿಕಲ್ಸ್ಗಳ ವಿರುದ್ಧ ಹೋರಾಡಿ ಜೀವಕೋಶಗಳಿಗೆ ಉಂಟಾಗುವ ಹಾನಿಯನ್ನು ತಪ್ಪಿಸುತ್ತದೆ. ಸಪೋಟ ನೈಸರ್ಗಿಕ ಗ್ಲೂಕೋಸ್ನಲ್ಲಿ ಸಮೃದ್ಧವಾಗಿದೆ, ಇದು ಸಾಕಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ಮಲಬದ್ಧತೆಯಿಂದ ಬಳಲುತ್ತಿರುವವರು ದಿನನಿತ್ಯ ಸಪೋಟ ಹಣ್ಣನ್ನು ತಿಂದರೆ ಈ ಸಮಸ್ಯೆಯಿಂದ ಮುಕ್ತಿ ಪಡೆಯಬಹುದು ಎನ್ನಲಾಗುತ್ತದೆ. ಐದನೇ ಪ್ರಶ್ನೆ, ಯಾವ ಗಿಡವ ಅಥವಾ ಹೂವನ್ನು ಹರ ಶೃಂಗಾರ ಎಂದು ಕರೆಯುತ್ತಾರೆ? ಆಪ್ಷನ್ಸ್: ಎ ಸಂಪಿಗೆ, ಬಿ ಗುಂಡುರಂಕಿ, ಸಿ ಬ್ರಹ್ಮಕಮಲ, ಡಿ ಪಾರಿಜಾತ. ಸರಿಯಾದ ಉತ್ತರ ಆಪ್ಷನ್ ಡಿ ಪಾರಿಜಾತ. ಪಾರಿಜಾತ ಗಿಡವನ್ನು ಹರಶೃಂಗಾರ ಸಸ್ಯ ಎಂದು ಕರೆಯುತ್ತಾರೆ. ಪಾರಿಜಾತ ಸಸ್ಯ ಎಂದರೆ ತಾಯಿ ಲಕ್ಷ್ಮಿಗೆ ತುಂಬಾ ಇಷ್ಟ. ಈ ಸಸ್ಯದ ಹೂವುಗಳು ಸುತ್ತಲೂ ಪರಿಮಳವನ್ನು ಹರಡುತ್ತವೆ, ಇದರಲ್ಲಿ ಲಕ್ಷ್ಮಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಈ ಸುಂದರವಾದ ಹೂವುಗಳು ರಾತ್ರಿಯಲ್ಲಿ ಮಾತ್ರ ಅರಳುತ್ತವೆ. ಮನೆಯಲ್ಲಿ ಈ ಗಿಡವನ್ನು ನೆಟ್ಟರೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ನಿರ್ಮಾಣವಾಗುತ್ತದೆ.
ಅಲ್ಲದೆ ಇದರಿಂದ ಸಂತೋಷ ಹಾಗೂ ಸಮೃದ್ಧಿ ಸಹ ಹೆಚ್ಚಾಗುತ್ತದೆ. ಈ ಪಾರಿಜಾತ ಹೂವಿನ ಪರಿಮಳವು ಒತ್ತಡವನ್ನು ಕಡಿಮೆ ಮಾಡುವ ಶಕ್ತಿಯನ್ನು ಹೊಂದಿದೆ. ಇದರಿಂದ ಜೀವನದಲ್ಲಿ ಮಾನಸಿಕ ತೊಂದರೆಗಳು ದೂರವಾಗುತ್ತವೆ ಮತ್ತು ಸಂತೋಷ ಹೆಚ್ಚಾಗುತ್ತದೆ. 6ನೇ ಪ್ರಶ್ನೆ, ಯಾವ ಸಮಸ್ಯೆ ಇರುವವರು ತಪ್ಪಿಯೂ ಗೆಣಸನ್ನು ತಿನ್ನಬಾರದು? ಆಪ್ಷನ್ಸ್: ಎ ಕಿಡ್ನಿ ಸ್ಟೋನ್, ಬಿ ಲೋ BP, ಸಿ ಥೈರಾಯ್ಡ್, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಸಿಹಿ ಗೆಣಸಿನಲ್ಲಿ ಪೊಟ್ಯಾಷಿಯಂ ಅಧಿಕವಾಗಿರುತ್ತದೆ. ಹೀಗಾಗಿ ಈಗಾಗಲೇ ಕಿಡ್ನಿ ಸಮಸ್ಯೆಯನ್ನು ಹೊಂದಿರುವವರು ಸಿಹಿ ಗೆಣಸನ್ನು ತಿನ್ನಬಾರದು, ಏಕೆಂದರೆ ಇದು ರಕ್ತದಲ್ಲಿನ ಪೊಟ್ಯಾಷಿಯಂ ಮಟ್ಟವನ್ನು ಹೆಚ್ಚಿಸುತ್ತದೆ ಮತ್ತು ಆರೋಗ್ಯ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಸಿಹಿ ಗೆಣಸಿನಲ್ಲಿ ಪೊಟ್ಯಾಷಿಯಂ ಸಮೃದ್ಧವಾಗಿರುವುದರಿಂದ ಇದನ್ನು ಸೇವಿಸುವುದರಿಂದ ರಕ್ತದೊತ್ತಡವನ್ನು ಕಡಿಮೆ ಮಾಡುತ್ತದೆ. ಅನೇಕ ಮಂದಿಗೆ ಸಿಹಿ ಗೆಣಸು ರುಚಿಕರವೆನಿಸಿದರೂ ಕಡಿಮೆ BP ಇರುವವರು ಅಥವಾ BP ಔಷಧಿಗಳನ್ನು ತೆಗೆದುಕೊಳ್ಳುವವರು ಸಿಹಿ ಗೆಣಸನ್ನು ತಿನ್ನಬಾರದು. ಇನ್ನು ಸಿಹಿ ಗೆಣಸು ಥೈರಾಯ್ಡ್ ವಿರೋಧಿ ಗುಣಗಳನ್ನು ಹೊಂದಿದ್ದು, ಇದು ಥೈರಾಯ್ಡ್ ಗ್ರಂಥಿಯ ಕಾರ್ಯನಿರ್ವಹಣೆಯ ಮೇಲೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತದೆ. ಹಾಗಾಗಿ ಥೈರಾಯ್ಡ್ ಗ್ರಂಥಿಯ ಸಮಸ್ಯೆ ಇರುವವರು ಸಹ ಸಿಹಿ ಗೆಣಸನ್ನು ತಿನ್ನದೇ ಇರುವುದು ಉತ್ತಮ. 7ನೇ ಪ್ರಶ್ನೆ, ಗಂಡಸರಿಗಿಂತ ಹೆಂಗಸರಿಗೆ ಏಕೆ ಬೆಸ್ಟ್ ಲೋನ್ ಆಫರ್ ಸಿಗುತ್ತದೆ? ಆಪ್ಷನ್ಸ್: ಎ ಸರಿಯಾದ ಪಾವತಿ, ಬಿ ಕ್ರೆಡಿಟ್ ಇತಿಹಾಸ, ಸಿ ಮೊದಲ ಆದ್ಯತೆ, ಡಿ ಸಾಲದ ಅರಿವು. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಪುರುಷರಿಗೆ ಹೋಲಿಸಿದರೆ ಮಹಿಳಾ ಸಾಲಗಾರರು ತಮ್ಮ ಸಾಲವನ್ನು ಸಮಯಕ್ಕೆ ಮರುಪಾವತಿ ಮಾಡುವ ಸಾಧ್ಯತೆ ಇದೆ. ಅಂದರೆ ಮಹಿಳೆಯರ ಮರುಪಾವತಿ ದರವು ಪುರುಷರಿಗಿಂತ ಹೆಚ್ಚಾಗಿರುತ್ತದೆ. ಪರಿಣಾಮವಾಗಿ ಸಾಲದಾತರು ಧೈರ್ಯದಿಂದ ಕಡಿಮೆ ಬಡ್ಡಿ ದರದಲ್ಲಿ ಮಹಿಳೆಯರಿಗೆ ಹಣವನ್ನು ನೀಡುತ್ತಾರೆ. ಇನ್ನು ಪುರುಷ ಸಾಲಗಾರರಿಗೆ ಹೋಲಿಸಿದರೆ ಮಹಿಳಾ ಸಾಲಗಾರರು ಉತ್ತಮ ಕ್ರೆಡಿಟ್ ಇತಿಹಾಸವನ್ನು ಹೊಂದಿದ್ದಾರೆ. ಅಲ್ಲದೆ ಸಾಲ ಮಂಜೂರಾತಿಯಲ್ಲಿ ಕ್ರೆಡಿಟ್ ಸ್ಕೋರ್ ಪ್ರಮುಖ ಪಾತ್ರ ವಹಿಸುತ್ತದೆ. ಉತ್ತಮ ಕ್ರೆಡಿಟ್ ಪ್ರೊಫೈಲ್ನಿಂದಾಗಿ ಪುರುಷರಿಗೆ ಹೋಲಿಸಿದರೆ ಮಹಿಳೆಯರು ಉತ್ತಮ ಸಾಲದ ವ್ಯವಹಾರಗಳನ್ನು ಪಡೆಯುತ್ತಾರೆ. 8ನೇ ಪ್ರಶ್ನೆ, ತಾಜ್ ಮಹಲ್ ಕೇವಲ ಶಹಜಹಾನ್ನ ಪ್ರೀತಿಯ ಸಂಕೇತವಷ್ಟೇ ಅಲ್ಲದೆ ಮತ್ಯಾವುದರ ಸಂಕೇತವಾಗಿ ನಿಂತಿದೆ? ಆಪ್ಷನ್ಸ್: ಎ ಸಾಧನೆ, ಬಿ ಆಡಳಿತ, ಸಿ ಪರಂಪರೆ, ಡಿ ಧರ್ಮ. ಸರಿಯಾದ ಉತ್ತರ ಆಪ್ಷನ್ ಎ ಸಾಧನೆ. ವಿಶ್ವದ ಅತ್ಯಂತ ಅಪ್ರತಿಮ ಕಟ್ಟಡಗಳಲ್ಲಿ ಒಂದೆಂದು ಪರಿಗಣಿಸಲ್ಪಟ್ಟಿರುವ ತಾಜ್ ಮಹಲ್ ಶಹಜಹಾನ್ನ ಪ್ರೀತಿಯ ರಾಣಿ ಮುಮ್ತಾಜ್ ಮಹಲ್ಗೆ ಗೌರವ ಸಲ್ಲಿಸುವುದಲ್ಲದೆ ಮೊಘಲ್ ಚಕ್ರವರ್ತಿಯಾಗಿ ಅವನ ಸಾಧನೆಗಳ ಸಂಕೇತವಾಗಿಯೂ ನಿಂತಿದೆ. ಅದರ ಸೊಗಸಾದ ವಿವರವಾದ ಕರಕುಶಲತೆ ಮತ್ತು ಪರಿಪೂರ್ಣ ಸಮ್ಮಿತಿಯಿಂದಾಗಿ ಇದನ್ನು ಪ್ರಾರ್ಥನೆ, ದೃಷ್ಟಿ, ಕನಸು, ಕವಿತೆ ಮತ್ತು ಅದ್ಭುತ ಎಂದು ಪ್ರಶಂಸಿಸಲಾಗಿದೆ. ಈ ಭವ್ಯವಾದ ಅಮೃತಶಿಲೆಯ ಸಮಾಧಿಯನ್ನು ಪೂರ್ಣಗೊಳಿಸಲು ಸುಮಾರು 20,000 ಕಾರ್ಮಿಕರು ಸುಮಾರು 22 ವರ್ಷಗಳನ್ನು ತೆಗೆದುಕೊಂಡರು ಮತ್ತು ಸುಮಾರು 500 kg ಚಿನ್ನ ಮತ್ತು 41 ಮಿಲಿಯನ್ ರೂಪಾಯಿ ವೆಚ್ಚವಾಯಿತು. 9ನೇ ಪ್ರಶ್ನೆ, ಅಡುಗೆ ಮನೆಯಲ್ಲಿ ಯಾವ ಪಾತ್ರೆಯನ್ನು ಮುಗಿಚಿ ಹಾಕಿದರೆ ದಾರಿದ್ರ್ಯ ಬೆನ್ನತ್ತಿ ದುಡಿದ ಹಣವೇ ಖರ್ಚಾಗುತ್ತಲೇ ಹೋಗುತ್ತದೆ? ಆಪ್ಷನ್ಸ್: ಎ ಕಾವಲಿ, ಬಿ ಬಾಣಲೆ, ಸಿ ಜರಡಿ, ಡಿ ಅನ್ನದ ಪಾತ್ರೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಚಪಾತಿ, ದೋಸೆ ಮಾಡುವ ಕಾವಲಿಯನ್ನು ಎಂದಿಗೂ ಮಗುಚಿ ಹಾಕಬಾರದು. ಹೀಗೆ ಮಾಡಿದರೆ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಬಹುದು. ಸಾಲ ಹೆಚ್ಚಾಗಿ ಜೀವನದಲ್ಲಿ ಬಡತನವನ್ನು ಎದುರಿಸಬೇಕಾಗಬಹುದು. ಇದರ ಜೊತೆಗೆ ಬಾಣಲೆಯನ್ನು ಕೂಡ ಮಗುಚಿ ಇಡಬಾರದು ಎನ್ನುವ ನಿಯಮ ವಾಸ್ತುಶಾಸ್ತ್ರದಲ್ಲಿದೆ. ಅಡುಗೆ ಮನೆಯಲ್ಲಿ ಬಾಣಲೆಯನ್ನು ಮಗುಚಿ ಹಾಕಿದರೆ ನಕಾರಾತ್ಮಕ ಶಕ್ತಿ ಮನೆ ತುಂಬಾ ಹರಿದಾಡುತ್ತದೆಯಂತೆ. ಈ 2 ಪಾತ್ರೆಗಳನ್ನು ಅಡುಗೆ ಮನೆಯಲ್ಲಿ ಮಗುಚಿ ಹಾಕಿದರೆ ಕುಟುಂಬ ಸದಸ್ಯರ ಪ್ರಗತಿಯಲ್ಲಿ ಅಡೆತಡೆಗಳು ಉಂಟಾಗುತ್ತವೆ. ಮನೆಯಲ್ಲಿ ಅಶಾಂತಿಯ ವಾತಾವರಣ ನಿರ್ಮಾಣವಾಗುತ್ತದೆ. ಸಣ್ಣ ಸಣ್ಣ ವಿಚಾರಗಳಿಗೂ ಜಗಳ, ಮನಸ್ತಾಪ ಎದುರಾಗುತ್ತದೆ. 10ನೇ ಪ್ರಶ್ನೆ, ಯಾವ ದೇಶವನ್ನು ಆಫ್ರಿಕಾದ ಮುತ್ತು ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್: ಎ ಉಗಾಂಡ, ಬಿ ನೈಜೀರಿಯಾ, ಸಿ ಸುಡಾನ್, ಡಿ ಕೀನ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಉಗಾಂಡ. ಪೂರ್ವ ಆಫ್ರಿಕಾದ ಸುಂದರವಾದ ದೇಶವಾದ ಉಗಾಂಡವನ್ನು ಸಾಮಾನ್ಯವಾಗಿ ಆಫ್ರಿಕಾದ ಮುತ್ತು ಎಂದು ಕರೆಯಲಾಗುತ್ತದೆ. ಈ ಅಡ್ಡ ಹೆಸರು ದೇಶದ ನೈಸರ್ಗಿಕ ಸೌಂದರ್ಯ, ಶ್ರೀಮಂತ ವನ್ಯಜೀವಿಗಳು ಮತ್ತು ವೈವಿಧ್ಯಮಯ ಸಂಸ್ಕೃತಿಗಳನ್ನು ಎತ್ತಿ ತೋರಿಸುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋನಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.